ಹಾಂ ಸಾಕಾ? ಸಾಕು. ಒಳ್ಳೆ ಸ್ಲೈಸು. ಆಹಾ, ಕುಕೀಸ್ ಥರ ಇದೆ. ಹಿಂಗಿರ್ಬೇಕಾ? ಹದವಾಗ ನುಣ್ಣಕ್ಕೆ ರುಬ್ಬಿದ್ದಾಳೆ. ಖಾರ ಕುದಿಯೋಕ್ಕಿಂತ ಮುಂಚೆ ಬೇಳೆ ಹಾಕಿದೀವಿ, ಕೂಡಿಟ್ಟಿದೀವಿ ಅನ್ಕೋಬಾರ್ದು ಹುಳಿನ. ಬಾ. ಮನೆ ಮನೆ ರಸದೂಟ. ಓ ಸೂಪರ್. ಸ್ವಲ್ಪ ತುಪ್ಪ ಹಾಕ್ಬಿಡ್ತೀವಿ. ನೋಡಿ ಕಾಯಿನ್ ಮೂಲಂಗಿ ಕಾಯಿನ್ ಇವು. ಒತ್ತಿ ಹೇಳಿದ್ರು ರುಬ್ಬಿದ ಮೂಲಂಗಿ ಸಾಂಬಾರು ಬೇಕಂತ. ಯಾಕೆ ನೋಡಿ, ಈ ರುಚಿಗೆ ಅವರು ಕಾಯ್ತಿದ್ರು. ಯಾರು? ಕಿರಣ್ ಕುಮಾರ್. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ, ಮತ್ತೊಮ್ಮೆ ಹಾಲಿ ಅಮ್ಮರು ಅಡುಗೆ ಮನೆ ಇದು. ಅಮ್ಮ ನಮಸ್ಕಾರ. ನಮಸ್ಕಾರ. ಇವತ್ತು ನಮ್ಮ ವೀಕ್ಷಕರೊಬ್ಬರು ಇವತ್ತು ಇನ್ನೊಂದು ಹೇಳ್ಬೇಕು ನಿಮಗೆ. ಇವತ್ತು ಬೆಳಿಗ್ಗೆ ನಾವು ಟೊಮೆಟೊ ಸಾರು ವಿಡಿಯೋ ಬಿಟ್ಟಿದ್ದೀವಿ. ಅದ್ಭುತ ರೆಸ್ಪಾನ್ಸು, ಎಷ್ಟು ಜನ ಇಷ್ಟಪಟ್ಟಿದ್ದೀವಿ ಇವತ್ತು. ಸೊ ಶೂಟಿಂಗ್ ಕೂಡ ಅವತ್ತೇ ಸಾಯಂಕಾಲ ಆಗ್ತಿರೋದು. ಹಾಗಾಗಿ ಕಿರಣ್ ಕುಮಾರ್ ಅಂತ ಒಂದು ಮೆಸೇಜ್ ಹಾಕಿದ್ರು ನಮಗೆ, ರುಬ್ಬಿ ಮಾಡುವ ಮೂಲಂಗಿ ಸಾಂಬಾರು ಬೇಕಂತೆ. ನಾವು ಸ್ಪಂದಿಸ್ತಾ ಇದ್ದೀವಿ. ಅಮ್ಮ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ, ರುಬ್ಬಿ ಮಾಡುವ ಮೂಲಂಗಿ ಸಾಂಬಾರ್ ಇದು. ಸೊ ಇದೇ ರೀತಿ ನಿಮ್ಗೆ ಯಾವ ಇಷ್ಟ ಹಳೆ ಕಾಲದ ರೆಸಿಪಿ ಬೇಕಂದ್ರೆ ನಮಗೆ ಕಾಮೆಂಟ್ಸ್ ಹಾಕ್ತಾ ಇರಿ. ನಾವು ಟ್ರೈ ಮಾಡ್ತೀವಿ ಬಂದು ಮಾಡೋದಕ್ಕೆ ಇಲ್ಲಿ ರೆಸಿಪಿನ. ಸೊ ಇವಾಗ ರುಬ್ಬಿ ಮಾಡುವ ಮೂಲಂಗಿ ಸಾಂಬಾರ್. ಈ ರುಬ್ಬು ಮಾಡೋದು ಏನಂದ್ರೆ ಒದಗತ್ತೆ ಒಂದು. ಇನ್ನೊಂದು ಪುಡಿ ಸ್ವಲ್ಪ ಹಳೇದಾಗಿದ್ರೆ ಇವಾಗ ಫ್ರೆಶ್ ಆಗಿ ಹುರಿಯೋದ್ರಿಂದ ಅದು ಒಳ್ಳೆ ಪುಡಿ ತಯಾರಾಗತ್ತೆ. ಇವಾಗ ಕೊತ್ತಂಬರಿ ಬೀಜ ಒಂದು 3 ಟೇಬಲ್ ಸ್ಪೂನ್. ಅದಕ್ಕೆ ನಾವು ಖಾರ ಕಮ್ಮಿ ಜಾಸ್ತಿ ಹಾಕಿಲ್ಲ. ನಿಮ್ಗೆ ಬೇಕಾದವ್ರು ಮೆಣಸಿನ್ಕಾಯಿ ಹಾಕೋಬಹುದು. ನಾವು ಒಂದು 10 ಮೆಣಸಿನ್ಕಾಯಿ ಹಾಕಿದ್ದೀವಿ. ಅದಕ್ಕೊಂದು 2 ಟೇಬಲ್ ಸ್ಪೂನು ಕಡಲೆಬೇಳೆ ಇಟ್ಕೊಂಡಿದ್ದೀವಿ. 1-2 ಚಕ್ಕೆ ಪೀಸು, ಒಣ ಕೊಬ್ಬರಿ, ತೆಂಗಿನಕಾಯಿ 2 ಬೇಕು. 1 ಕಪ್ಪು ಮುಲ್ಲಂಗಿ, 2 ಮುಲ್ಲಂಗಿ ಹೆಚ್ಚಿಟ್ಕೊಂಡಿದ್ವಿ. ಅದಕ್ಕೆ 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಿ. ಬೆಂದು ಬೇಳೆ ರೆಡಿ ಆಗಿದೆ. ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡ್ತಾ ಅಳತೆ ಹೇಳಿ. ಇವಾಗ ಮೊದಲು ಕಡಲೆಬೇಳೆ ಎಷ್ಟು? ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಅದು ಮೊದಲು ಹುರ್ಕೊಂಡು ಆಮೇಲೆ ಈ 3 ಟೀ ಸ್ಪೂನು ಕೊತ್ತಂಬರಿ ಬೀಜ ಆಮೇಲೆ ಮೊದಲು ಕಡಲೆಬೇಳೆ ಹುರ್ಕೊಂಡು. ಇವಾಗ ಕಡಲೆಬೇಳೆ ಹುರಿದಿದ್ದು ಆಗ್ತಾ ಇದೆ. ಇವಾಗ ಸ್ವಲ್ಪ ಬ್ರೌನ್ ಆಗ್ತಾ ಆಗಿದೆ. ಇವಾಗ ಕೊತ್ತಂಬರಿ ಬೀಜ ಹಾಕೊಂಡ್ಬಿಡಪ್ಪ. ತೆಕ್ಕೊಂಡ್ಬಿಡ್ಬೇಕಾರೆ ಬೆಸ್ಟ್ ಅದು. ತಿರ್ಗಾ ಬಣ್ಣ ಆಗ್ಬಿಟ್ರೆ ಕೊತ್ತಂಬರಿ ಬೀಜ 3 ಟೇಬಲ್ ಸ್ಪೂನ್ ಅದು ಇದೆ. ಅದಕ್ಕೆ ತಕ್ಕೆ ಒಂದು ಸ್ವಲ್ಪ 10 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಿ. ಆ ಚಕ್ಕೆನೂ ಹಾಕೊಂಡ್ಬಿಡಪ್ಪ. ಚಕ್ಕೆನೂ ಹಾಕೊಂಡ್ಬಿಟ್ರಿ. ಒಂದು ಅರ್ಧ ಇಂಚು ಅಲ್ಲ? ಒಂದು 4 ತುಂಡು ಕೊತ್ತಂಬರಿ ಬೀಜ ಹುರಿದಿದ್ದು ರೆಡಿ ಆಗ್ತಾ ಇದೆ. ಇವಾಗ ಒಂದು ಈ ಮೆಣಸಿನ್ಕಾಯಿ, ಇವಾಗ ಮೆಣಸಿನ್ಕಾಯಿ ಒಂದು ತೊಟ್ಟು ಎಣ್ಣೆ ಹಾಕೋಬೇಕು ಮೆಣಸಿನ್ಕಾಯಿಗೆ. ಮೆಣಸಿನ್ಕಾಯಿ ಎಣ್ಣೆಲಿ ಹುಡಿದ್ರೇನೆ ಆ ರುಬ್ಬಿರೋದಕ್ಕೆ ಒಂದು ಮಸಾಲೆ ಗಮಲ ಅನ್ನೋದು. ಸಾಕು. ನೀರು ಸ್ವಲ್ಪ ಹಾಕೊಳ್ಳಿ, ಅರ್ಧ ಬಟ್ಲಿನಷ್ಟು. ನೀರು ಮರಳದ ಮೇಲೆ ಮುಲ್ಲಂಗಿ ಹೋಳು ಹಾಕ್ಬೇಕು. ನೀರು ಮರಳ್ತಾ ಇದೆ. ಇವಾಗ ಈ ಮುಲ್ಲಂಗಿ ಹೋಳು ಹಾಕೋದು. 2 ಮೂಲಂಗಿ, 2 ಮುಲ್ಲಂಗಿ ಹೆಚ್ಚಿಟ್ಕೊಂಡು ಈ ತರ ಹೆಚ್ಚಿಟ್ಕೋಬೇಕು. ಒಳ್ಳೆ ಸ್ಲೈಸು. ಕುಕೀಸ್ ತರ ಇದೆ. ಒಂದು ಚಿಟಿಕೆ ಅರಿಶಿನ ಹಾಕ್ಬೇಕು. ಮುಲ್ಲಂಗಿ ಹೋಳು ಬೇಯ್ತಾ ಇರ್ಬೇಕಾದ್ರೆ ತಟ್ಟೆಯಲ್ಲಿ ಟೊಮೆಟೊ ಇಟ್ಕೊಂಡಿದ್ವಿ. 2 ಟೊಮೆಟೊ ಕಟ್ ಮಾಡಿದ್ದು ಅದನ್ನ ಮುಲ್ಲಂಗಿ ಒಳಗೆ ಹಾಕ್ಬೇಕು. ಇವಾಗ್ಲೇ ಹಾಕ್ಬಿಡೋದಾ? ಇವಾಗ್ಲೇ ಹಾಕ್ಬಿಡು. ಬಾಡಿಗೆ ಮುಲ್ಲಂಗಿ ಹಾಕ್ಬಿಡಿ. ಹೋಳು ಇದೆಲ್ಲ ರುಬ್ಬೋದಕ್ಕೆಲ್ಲ ಇಂಗ್ರೀಡಿಯೆಂಟ್ ರೆಡಿ ಆಗಿದೆ. ರುಬ್ಬೊಳಕ್ಕೆ ಹಾಕೊಳ್ಬೇಕು.
ಎಷ್ಟು ಹಿಡಿ ಹಾಕೊಂಡ್ವಿ ಇದು? 1-2 ಟೇಬಲ್. 2 ಟೇಬಲ್ ಸ್ಪೂನು. ಹಾಂ, ಇದು ಒಣ ಕೊಬ್ಬರಿ, ಹಸಿ ಕೊಬ್ಬರಿ? ಹಸಿ ಕೊಬ್ಬರಿನೂ ಅಷ್ಟೇ 2 ಟೇಬಲ್. 2 ಟೇಬಲ್ ಸ್ಪೂನ್. ಓಕೆ. ಕುದಿಲಿ, ಬೇಯಲಿ. ಆಯ್ತು, ರುಬ್ಬಕ್ಕೆಲ್ಲ ರೆಡಿಯಾಗಿದೆ. ಇವಾಗ ನಮ್ಮ ಭಾರತಿ ರುಬ್ಕೊಡ್ತಾಳೆ. ನೀರು ಹಾಕೊಂಡು ಸ್ವಲ್ಪ. ಹಾ, ಓ ಸೂಪರ್, ಚೆನ್ನಾಗಿದೆಯಾ? ರುಬ್ಬಿರೋದು ಸರಿಯಾಗಿದೆ. ಹಿಂಗಿರ್ಬೇಕಾ? ಹದವಾಗ ನುಣ್ಣಕ್ಕೆ ರುಬ್ಬಿದ್ದಾಳೆ. ಹಾ, ಹಿಂಗಿದ್ರೆ ಸಾಕು. ಕೊತ್ತಂಬರಿ ಬೀಜ ವಾಸನೆ ಬರಬೇಕು, ಬಾಯಿಗೆ ಸಿಗಬಾರ್ದು. ಇವಾಗ ಮುಳ್ಳಂಗಿ ಟೊಮೆಟೊ 2 ಬೆಂದು ರೆಡಿಯಾಗಿದೆ. ಇವಾಗ ರುಬ್ಬಿರೋ ಸಾಮಾನು ಇಲ್ಲೆಲ್ಲ ರೆಡಿಯಾಗಿದೆ. ರುಬ್ಬಿರೋದು ಹುಣಸೆ ಹಣ್ಣು ರಸ, ಉಪ್ಪು ಹಾಕ್ತೀವಿ. ಅವರು ರುಬ್ಬಿರೋದು ಹಾಕ್ತಾರೆ ಮೊದಲು. ಸ್ವಲ್ಪ ನೀರು ಹಾಕೋಬಾರ್ದು. ಬಂತು ಉದ್ಭವ ಆಯ್ತು. ಮೂಲಂಗಿ ಸಾಂಬಾರು ರೆಡಿ. 2 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕಿ ಹಾಕಮ್ಮ. ಉಪ್ಪು ರುಚಿಗೆ ತಕ್ಕಷ್ಟು. ಇನ್ನೊಂದು ಸ್ವಲ್ಪ ಹಾಕೋಬಾರ್ದು. ಶ್ರೀಹರಿ ವಾಸುದೇವ. ಇವಾಗ ಈ ಬೇಳೆ ಖಾರ ಕುದ್ಮೇಲೆ ಬೇಳೆ ಹಾಕಿದ್ರೆ ಯಾವಾಗಲೂ ರುಚಿ. ಖಾರ ಕುದಿಯೋಕ್ಕಿಂತ ಮುಂಚೆ ಬೇಳೆ ಹಾಕಿದೀವಿ, ಕೂಡಿಟ್ಟಿದೀವಿ ಅನ್ಕೋಬಾರ್ದು. ಹುಳಿನ ಖಾರ ಕುದಿಯಕ್ಕೆ ಬಿಡ್ಬೇಕು. 1-2 ಕುದಿ ಬರ್ಲಿ. ಇವಾಗ ಬೇಳೆ, ಬೆಂದ ಬೇಳೆನ ಹುಳಿ ಒಳಗೆ ಹಾಕ್ಬೇಕು. ಬೆಂದ ಬೇಳೆ 1 ಸೌಟ್ ಬಿತ್ತು. ಬೇಳೆ ಸೌಟ್ ಸಾಕು. 2 ಸೌಟ್ ಸಾಕು. ನೋಡ್ಕೊಂಡು ಒಂದ್ಸತಿ. ಕಳಿಸಿ ಇವಾಗ ಕೆಳಗಡೆ ಇಳಿಸ್ಕೊ. ಆಯ್ತಾ? ಆಯ್ತು, ರೆಡಿ ಆಗಿದೆ. ರುಬ್ಬಿದ ಮೂಲಂಗಿ ಸಾಂಬಾರ್ ರೆಡಿ ಆಯ್ತು ನೋಡ್ರಿ. ಓಕೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಅರಿಶಿನ, ಫಸ್ಟ್ ಅರಿಶಿನ, ಆಮೇಲೆ ಸಾಸಿವೆ, ಕರಿಬೇವು, ಒಗ್ಗರಣೆ ರೆಡಿ. ನೋಡಿ, ನಮ್ಮ ಮೂಲಂಗಿ ಸಾಂಬಾರ್ ರೆಡಿ ಆಗ್ತದೆ. ಮೂಲಂಗಿ ಸಾಂಬಾರ್ ರೆಡಿ. ಸೊ ರುಬ್ಬಿರೋ ಮೂಲಂಗಿ ಸಾಂಬಾರು. ಬಾ. ಓ ಸೂಪರ್. ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ. ಕಿರಣ್ ಕುಮಾರ್ ಅವರೇ, ನೀವು ಕೇಳಿದ್ದು. ಎಲ್ಲಾರು ಸಾಮಾನ್ಯವಾಗಿ ಮೂಲಂಗಿ ಸಾಂಬಾರ್ ಮಾಡ್ತಾರೆ. ಪುಡಿ ರೆಡಿಯಾಗಿರುತ್ತೆ, ಇಲ್ಲ ಅಂಗಡಿಯಿಂದ ತಗೊಂಡ್ಬಂದಿದ್ದೀವಿ ಮಸಾಲೆ ಪುಡಿ, ಸಾಂಬಾರ್ ಪುಡಿ ಅಂತ. ಎಲ್ಲದಕ್ಕಿಂತ ಮನೇಲಿ ಅವಾಗ ಹುರಿದು ಅವಾಗ ಪುಡಿ ಮಾಡಿ ರುಬ್ಬಿ ಮಾಡೋ ಹುಳಿನೇ ಭಾಳ ಚೆನ್ನ ಅಂತ ನೀವು ಮಾಡಿ ನಮಗೂ ತಿಳಿಸಿ. ನೋಡಿ, ಸೊ ಕಿರಣ್ ಕುಮಾರ್ ಅವರೇ, ನೀವು ಹೇಳಿದಕ್ಕೆ ನಮಗೆ ಇವತ್ತು ಸಿಕ್ಬಿಟ್ಟಿದೆ ಭಾಗ್ಯ. ನೋಡಿ, ಕಾಯಿನ್ ಮೂಲಂಗಿ ಕಾಯಿನ್ ಇವು. ಒತ್ತಿ ಹೇಳಿದ್ರು ರುಬ್ಬಿದ ಮೂಲಂಗಿ ಸಾಂಬಾರು ಬೇಕಂತ. ಯಾಕೆ ನೋಡಿ, ಈ ರುಚಿಗೆ ಅವರು ಕಾಯ್ತಿದ್ರು. ಯಾರು? ಕಿರಣ್ ಕುಮಾರ್. ಅಹಲ್ಯ ಅವರ ಕೃಪೆ, ಅವರ ಕೈ ರುಚಿ
ಅವ್ರ ಹಳೆ ಶೈಲಿ 80 ವರ್ಷ ಹಳೆಯದು ಇವೆಲ್ಲ ರೆಸಿಪಿಗಳು ನಾವು ಕವರ್ ಮಾಡ್ತಿರೋದು ಇವಾಗ ಡಿಜಿಟಲ್ ಸ್ಟೋರ್ ಮಾಡ್ತಿದ್ದೀವಿ. ಈ ಮೆತ್ತನನ್ನ ತುಪ್ಪ ಈ ಸಾಂಬಾರಿದ್ದರೆ ನಿಮಗೆ ಟಿಫಿನ್ ಬಾಕ್ಸ್ ಆಗಲಿ ಲಂಚ್ ಬಾಕ್ಸ್ ಆಗಲಿ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಿರಬೇಕಾದ್ರೂ ಕೂಡ ಒಂದು ಸ್ವಲ್ಪ ಅನ್ನ ಕೊಟ್ಬಿಟ್ರೆ ತುಪ್ಪ ಹಾಕಿ ಇದೇ ಸ್ನ್ಯಾಕ್ಸ್ ಥರನೂ ಆಗ್ತದೆ. ಸೊ ಅದ್ಭುತ ಇದು ಡಿನ್ನರಿಗೆ ಕೂಡ. ಸೊ ಸಕಲ ಊಟಗಳಿಗೆ ಅದ್ಭುತ. ಮತ್ತೆ ಮುಂದಿನ ಸಂಚಿಕೆ ನೀವು ಸಿಗೋವರೆಗೆ ಕಾಯೋಣ. ನಮಸ್ಕಾರ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ ನೋಡುಗರಿಗೆ ಹೊಸ ರುಚಿಯೋಗ ಮನೆ ಮನೆ ರಸದೂಟ ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.